Dear students, welcome to the Biology CET class. So in this session we are going to study about the Kingdom Plantae. ಇವತ್ತಿನ ಸೆಷನ್ನಲ್ಲಿ ನಾವು ಕಿಂಗ್ಡಮ್ ಪ್ಲಾಂಟೆ ಚಾಪ್ಟರ್ನ ಫ್ಯೂ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕಿಂಗ್ಡಮ್ ಪ್ಲಾಂಟೆ ಅಂತ ಅಂದರೆ ನಾವೇನೇನು ಕ್ಯಾರೆಕ್ಟರ್ಸನ್ನು ನೋಡಿದ್ವಿ. ದ ಮೆಂಬರ್ಸ್ ವಿಚ್ ಬಿಲಾಂಗ್ಸ್ ಟು ದ ಕಿಂಗ್ಡಮ್ ಪ್ಲಾಂಟೆ mainly they are unicellular to multicellular eukaryotic organisms. They are eukaryotic organisms ಆಗಿರುತ್ತೆ. ದೆನ್ ಸೆಲ್ ವಾಲಲ್ಲಿ ಸೆಲ್ಯುಲೋಸು ಕಂಡುಬರುತ್ತೆ. ಹಾಗೆಯೇ these plants show starch as a reserve food material. Then mainly they possess rhizoids or roots to fix on the substratum. ಸಬ್ಸ್ಟ್ರಾಟಮ್ಗೆ ಫಿಕ್ಸ್ ಆಗಲಿಕ್ಕೆ, ಸಾಯಿಲ್ಗೆ ಫಿಕ್ಸ್ ಆಗಲಿಕ್ಕೆ ರೈಸಾಯ್ಡ್ಸ್ ಅಥವಾ ರೂಟ್ಸು ಇರುತ್ತೆ ಈ ಮೆಂಬರ್ಸ್ಗಳಲ್ಲಿ. ಹಾಗೆಯೇ ದೀಸ್ ಆರ್ ಆಟೋಟ್ರೋಫಿಕ್. ದೇ ಪೋಸಸ್ ಕ್ಲೋರೋಫಿಲ್ ಆ್ಯಂಡ್ ಕ್ಯಾರಿ ಔಟ್ ದ ಫೋಟೋಸಿಂಥಸಿಸ್ ಪ್ರೋಸೆಸ್. ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತ ಅಂದರೆ ದೀಸ್ ಪ್ಲಾಂಟ್ಸ್ ಶೋ ಟೂ ಟೈಪ್ಸ್ ಆಫ್ ಜನರೇಷನ್ಸ್. ಒನ್ ಈಸ್ ದ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟಿಕ್ ಸೆಕ್ಷುಯಲಿ ರಿಪ್ರೊಡ್ಯೂಸಿಂಗ್ ಫೇಸ್. And another generation is the diploid sporophytic asexually reproducing stage. So these plants alternates with this haplontic gametophytic generation and the diplontic sporophytic generation. So adana alternation of generation antivi. This is a unique characteristic feature observed in the case of Kingdom Plantae. So let us see the first question ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಕಾಲಮ್ 1 with ಕಾಲಮ್ 2 and select the correct option from the codes given below. ಇಲ್ಲಿ ಎರಡು ಕಾಲಮ್ಸ್ಗಳನ್ನು ಕೊಡಲಾಗಿದೆ. ಸೊ ಅದರಲ್ಲಿ ನಾವು ಕರೆಕ್ಟ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈ ಕೋಡ್ಸನ್ನು ಯಾವುದು ಕರೆಕ್ಟ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಆಪ್ಷನ್ನ ಚೂಸ್ ಮಾಡಬೇಕು. ಸೊ ಫಸ್ಟ್ ಕಾಲಮ್ 1ನಲ್ಲಿ ಎ ಏನಿದೆ, ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್. ಬಿ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್. ಸಿ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಅಂತಿದೆ. ಸೊ ಈ ಕಾಲಮಲ್ಲಿ ಸೆಕೆಂಡ್ ಕಾಲಮಲ್ಲಿ ಸೈಂಟಿಸ್ಟ್ ನೇಮನ್ನು ಕೊಡಲಾಗಿದೆ. ಸೊ ದೀಸ್ ಸೈಂಟಿಸ್ಟ್ ಪ್ರೊಪೋಸಡ್ ದ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ವಿಚ್ ಆರ್ ಗಿವನ್ ಹಿಯರ್. ವಿ ಹ್ಯಾವ್ ಟು ಕರೆಕ್ಟ್ಲಿ ಮ್ಯಾಚ್ ದೆಮ್. ಯಾವ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ನ ಯಾವ ಸೈಂಟಿಸ್ಟು ಪ್ರಪೋಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಮ್ಯಾಚ್ ಮಾಡಬೇಕು. ಸೊ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್. ಸೊ ದಿಸ್ ಈಸ್ ಕ್ಲಾಸಿಫಿಕೇಷನ್ ವಾಸ್ ಪ್ರಪೋಸ್ಡ್ ಬೈ Carolus Linnaeus. In his classification, mainly he considered the few observable characteristic features. Vegetative characters of the plants such as leaves, stem, root, like that, and fruit ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು. ಈ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸನ್ನು ಸ್ಟಡಿ ಮಾಡಿ ಅವರು ಪ್ಲ್ಯಾಂಟ್ಸನ್ನು ಕ್ಲಾಸಿಫಿಕೇಷನ್ ಮಾಡ್ತಾರೆ. ಸೊ ಆ ಸಿಸ್ಟಮನ್ನು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತಾರೆ. ಸೊ ನಾವು ಅದನ್ನು ಎಗೆ 2 ಮ್ಯಾಚ್ ಮಾಡ್ತೀವಿ. ದಿಸ್ ಇಸ್ ಅ ಕರೆಕ್ಟ್ one. Then B natural system of classification. So in this system of classification mainly the morphology, anatomy, and then further embryology, and then phytochemistry ಅಂತ ಅಂದರೆ chemical substances which are found in the plants such as anthocyanin, flavonoids, ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ಆಯಿಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಸ್ಟಡಿ ಮಾಡೋದನ್ನೇ ಫೈಟೋಕೆಮಿಸ್ಟ್ರಿ ಅಂತ ಹೇಳಿ ಕರೀತಾರೆ. ಸೊ ದಿಸ್ ಬೇಸ್ಡ್ ಆನ್ ದೀಸ್ ಕ್ಯಾರೆಕ್ಟರ್ಸ್ ದ ಬೆಂಥಮ್ ಆ್ಯಂಡ್ ಹುಕರ್, ದ ಸೈಂಟಿಸ್ಟ್ ಜಾರ್ಜ್ ಬೆಂಥಮ್ ಆ್ಯಂಡ್ ಡಾಲ್ಟನ್ ಹುಕರ್ ಪ್ರಪೋಸ್ಡ್ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್. ಸೊ ಬಿ ಈಸ್ ಮ್ಯಾಚ್ಡ್ ಟು ದ ಕಾಲಮ್ 2 ಅಲ್ಲಿ 1ಗೆ ಮ್ಯಾಚ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಕರೆಕ್ಟ್ ಮ್ಯಾಚ್. ದೆನ್ ಸಿ phylogenetic system of classification. So phylogenetic system mainly based on the evolutionary relationships among the organisms.
ಹಾಗೆ ಯಾವ ರೀತಿಯಾಗಿ ಇಲ್ಲಿ ಕ್ಲಾಸಿಫೈ ಮಾಡಲಾಗಿರುತ್ತೆ ಅಂತ ಅಂದರೆ, ಆರ್ಗ್ಯಾನಿಸಮ್ಸ್ ವಿಚ್ ಬಿಲಾಂಗ್ಸ್ ಟು ದ ಸೇಮ್ ಟ್ಯಾಕ್ಸಾನ್ ವಿಚ್ ಆರ್ ಡಿರೈವ್ಡ್ ಫ್ರಮ್ ದ ಸೇಮ್ ಆನ್ಸಿಸ್ಟರ್. ಒಂದೇ ಆನ್ಸಿಸ್ಟರಿಗೆ ಸೇರಿರುವಂತಹ, ಆನ್ಸಿಸ್ಟರ್ಸಿಂದ ಡಿರೈವ್ ಆಗಿರುವಂತಹ ಆರ್ಗ್ಯಾನಿಸಮ್ಸು ಒಂದೇ ಆರ್ಗ್ಯಾನಿಸಮ್ಸ್ನ ಒಂದೇ ಟ್ಯಾಕ್ಸಾನಲ್ಲಿ ಗ್ರೂಪಿಂಗ್ ಮಾಡಲಾಗಿರುತ್ತೆ. ಸೊ ದಿಸ್ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ವಾಸ್ ಪ್ರಪೋಸ್ಡ್ ಬೈ ದ ಸೈಂಟಿಸ್ಟ್ ಎಂಗ್ಲರ್ ಆ್ಯಂಡ್ ಪ್ರಾಂಟಲ್. ಸೊ ಈ ಕರೆಕ್ಟಾಗಿ ಮ್ಯಾಚ್ ಆಗಿರುವಂತಹ ಆಪ್ಷನ್ ಯಾವುದು ಅಂತ ಅಂದರೆ, ಎ ಈಸ್ 2, ಬಿ ಈಸ್ 1, that is C is 3, option A is the correct answer. So next question. Then select incorrect pair. So ಇಲ್ಲಿ ಟ್ಯಾಕ್ಸಾನಮಿಗಳನ್ನು ಕೊಡಲಾಗಿದೆ, ಟೈಪ್ಸ್ ಆಫ್ ಟ್ಯಾಕ್ಸಾನಮಿ. ಸೊ ನ್ಯೂಮರಿಕಲ್ ಟ್ಯಾಕ್ಸಾನಮಿ, ಸೈಟೋಟ್ಯಾಕ್ಸಾನಮಿ, ಕೀಮೋಟ್ಯಾಕ್ಸಾನಮಿ, ಕ್ಲಾಡಿಸ್ಟಿಕ್ ಟ್ಯಾಕ್ಸಾನಮಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಂದರೆ ಏನು ಅನ್ನೋ ಮೀನಿಂಗನ್ನು ಈ ಕಡೆ ಕೊಡಲಾಗಿದೆ. ಸೊ ಅದನ್ನು ಯಾವುದು ಇನ್ಕರೆಕ್ಟಾಗಿ ಪೇರ್ ಆಗಿದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈ ಥರದ ಕ್ವೆಶನ್ಗಳನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಓದ್ಕೋಬೇಕು. ಕರೆಕ್ಟ್ ಬದಲು ಇನ್ಕರೆಕ್ಟ್ ಅಂತ ಓದ್ಕೊಂಡ್ರು ಅಂಥ ಕ್ವೆಶನ್ಗಳಲ್ಲಿ ರಾಂಗ್ ಆಗುತ್ತೆ. ಇನ್ಕರೆಕ್ಟ್ ಪೇರ್ನ ಫೈಂಡ್ ಔಟ್ ಮಾಡಿಂದ ಕರೆಕ್ಟ್ ಪೇರನ್ನು ಗಡಿಬಿಡಿಲಿ ನೀವು ಚೂಸ್ ಮಾಡಿದ್ರೂ ಅದು ಕೂಡ ರಾಂಗ್ ಆಗುತ್ತೆ. ಸೊ ಕ್ವೆಶನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೆಲೆಕ್ಟ್ ದ ಇನ್ಕರೆಕ್ಟ್ ಪೇರ್. ಸೊ ಯಾವುದು ಇನ್ಕರೆಕ್ಟ್ ಪೇರ್ ಅಂತ ಹೇಳಿಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಎ ಆಪ್ಷನ್ ನೋಡೋಣ, ನ್ಯೂಮರಿಕಲ್ ಟ್ಯಾಕ್ಸಾನಮಿ. ನ್ಯೂಮರಿಕಲ್ ಟ್ಯಾಕ್ಸಾನಮಿ ಅಂದರೆ ಹಿಯರ್ ದ ಕ್ಯಾರೆಕ್ಟರ್ಸ್, ಅಬ್ಸರ್ವಬಲ್ ಕ್ಯಾರೆಕ್ಟರ್ಸ್ ಆಫ್ ದ ಆರ್ಗ್ಯಾನಿಸಮ್ಸ್. ಕ್ಯಾರೆಕ್ಟರ್ಸಿನ ಆರ್ಗ್ಯಾನಿಸಮ್ಸಿನ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸಿಗೆ, ಪ್ರತಿಯೊಂದು ಕ್ಯಾರೆಕ್ಟರ್ಸಿಗೂ ಒಂದು ಕೋಡನ್ನು ಕೊಡಲಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಬೈ ಯೂಸಿಂಗ್ ಕಂಪ್ಯೂಟರ್ಸ್ the numbers and by using the computer the taxonomy will be conducted. ಆರ್ಗ್ಯಾನಿಸಮ್ಸನ್ನು ಕಂಪ್ಯೂಟರ್ ಯೂಸ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಕ್ಲಾಸಿಫೈ ಮಾಡಲಾಗುತ್ತೆ. ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರಿಗೂ ಏನು ಮಾಡಲಾಗುತ್ತೆ, ನಂಬರ್ಸನ್ನು, ಕೋಡನ್ನು ಅಸೈನ್ ಮಾಡಲಾಗುತ್ತೆ. ಆ್ಯಂಡ್ ಬೇಸ್ಡ್ ಆನ್ ದೀಸ್ ದ ಡಾಟಾ ಫರ್ದರ್ ಪ್ರೊಸೆಸ್ಡ್. ಸೊ ದಿಸ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಹಾಗಾಗಿ ನೆಕ್ಸ್ಟ್ ಆಪ್ಷನ್ ನೋಡೋಣ, ಬಿ ಸೈಟೋಟ್ಯಾಕ್ಸಾನಮಿ. ಸೈಟೋಟ್ಯಾಕ್ಸಾನಮಿ ಅಂದರೆ ದಟ್ taxonomy means the classification of the organisms based on the cytological informations. Cytological informations ಅಂದ್ರೇನು, chromosomes, number of the chromosomes and their structures and their behavior like that. So ಇದು ಕರೆಕ್ಟಾಗಿ ಮ್ಯಾಚ್ ಆಗಿದೆ. Then chemotaxonomy. So that deals with the mainly the taxonomy means the classification of the organisms based on the chemical characteristics of the organisms or the cell, means the chemical constituents of the plants to resolve the confusion. ಕ್ಲಾಸಿಫಿಕೇಷನಲ್ಲಿ ಆಗುವಂಥ ಕನ್ಫ್ಯೂಷನ್ನ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾಂಟ್ಸಿನ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಏನಾಗಿದೆ, ಕ್ರೋಮೋಸೋಮ್ ನಂಬರ್ ಆ್ಯಂಡ್ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಕಮ್ ಅಂಡರ್ ದ ಸೈಟೋಟ್ಯಾಕ್ಸಾನಮಿ. ಸೊ ದಿಸ್ ಈಸ್ ಮಿಸ್ಮ್ಯಾಚ್ಡ್ ಒನ್. ದೆನ್ ಲಾಸ್ಟ್ ನೋಡೋಣ, ಡಿ. ದಿಸ್ ಈಸ್ ಕ್ಲಾಡಿಸ್ಟಿಕ್ ಟ್ಯಾಕ್ಸಾನಮಿ, ಆರಿಜಿನ್ ಫ್ರಮ್ ಅ ಕಾಮನ್ ancestor. This is nothing but the above mentioned phylogenetic system of classification. Both are the same. ಅಂದರೆ ಎವಲ್ಯೂಷನರಿ ಹಿಸ್ಟರಿ ಬೇಸಿಸ್ ಮೇಲೆ, ರಿಲೇಷನ್ಶಿಪ್ ಬೇಸಿಸ್ ಮೇಲೆ ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫೈ ಮಾಡಲಾಗಿರುತ್ತೆ. ಅದನ್ನು ಕ್ಲಾಡಿಸ್ಟಿಕ್ ಟ್ಯಾಕ್ಸಾನಮಿ ಅಂತಾರೆ ಅಥವಾ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಅಂತ ಹೇಳಿ ಕರೀತಾರೆ. ಸೊ ದಿಸ್ ಆಪ್ಷನ್ ಈಸ್ ಆಲ್ಸೋ ಕರೆಕ್ಟ್ಲಿ ಮ್ಯಾಚಡ್. ಸೊ ಇಲ್ಲಿ ಮಿಸ್ಮ್ಯಾಚಡ್ ಪೇರ್ ಯಾವುದು, ದಟ್ ಈಸ್ ದ ಆಪ್ಷನ್ ಸಿ, chemotaxonomy. That is mismatched pair. Chemotaxonomy ಅಂದರೆ that deals mainly in this classification considered the chemical constituents of the plants. ಬಟ್ ಇಲ್ಲಿ ಕ್ರೋಮೋಸೋಮ್ ನಂಬರ್ ಆ್ಯಂಡ್ ಸ್ಟ್ರಕ್ಚರ್ ಅಂತ ಮೆನ್ಷನ್ ಮಾಡಲಾಗಿದೆ, ಅದು ಸೈಟೋಟ್ಯಾಕ್ಸಾನಮಿಗೆ ಬರುತ್ತೆ. ಹಾಗಾಗಿ ಇದು ಇನ್ಕರೆಕ್ಟ್ ಪೇರ್. ಸೊ ಆನ್ಸರ್, ಕರೆಕ್ಟ್ ಆನ್ಸರ್ ಈಸ್ ದ ಆಪ್ಷನ್ ಸಿ. ದೆನ್ ಥರ್ಡ್ ಕ್ವೆಶನ್, read the given statements about algae and select the correct option. So
Under kingdom Plantae, we observe 5 different groups of the plants. They are algae, then bryophytes, then pteridophytes, then gymnosperms, then the angiosperms. Gymnosperms and then angiosperms. So there are 5 different groups. They are the algae, bryophytes, pteridophytes, gymnosperms and then angiosperms. So let us see the questions of the group algae. So read the given statements about the algae and select the correct option. So statements nodona. Among the algae, plant body is thalloid. Yes, the members of the algae which shows the thallus plant body. Thallus or thalloid means this is a green shoot which is a vegetative undifferentiated tissue. ಏನಾಗಿರುತ್ತೆ ಅದು ಟಿಶ್ಯೂಸ್ಗಳು ಅನ್ಡಿಫ್ರೆನ್ಷಿಯೇಟ್ ಆಗಿರುತ್ತೆ. ಸೊ ಇಂತಹ ಅನ್ಡಿಫ್ರೆನ್ಷಿಯೇಟೆಡ್ ಗ್ರೀನ್ ಶೂಟ್ ಆರ್ ದ ವೆಜಿಟೇಟಿವ್ ಟಿಶ್ಯೂ ಥಾಲಸ್ ಸ್ಟ್ರಕ್ಚರ್ನ ನಾವು ಆಲ್ಗೆಗಳಲ್ಲಿ ನೋಡ್ತೀವಿ, ಬ್ರಯೋಫೈಟ್ಸಲ್ಲಿ ನೋಡ್ತೀವಿ, ಹಾಗೆ ಫಂಗೈಯಲ್ಲೂ ಕೂಡ ಅಬ್ಸರ್ವ್ ಮಾಡ್ತೀವಿ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ದೆನ್ B. These are largely aquatic. Yes. The members which belongs to the group algae which are largely aquatic. They are found in freshwater bodies, in the marine water also, and in the moist soil also. So this is also correct option. Then C option nodona. Reproduction by vegetative, sexual, asexual and sexual methods. Yes, these show the group of algae. The members belongs to the algae show vegetative reproduction, asexual reproduction and sexual reproduction. Then this is also correct statement. D statement na nodona. Chlamydomonas, Volvox and Ulothrix are the multicellular algae. So Chlamydomonas is the unicellular algae, and then Volvox are the colonial algae. Colony means many cells aggregated in that forms are called as colonies. So then Ulothrix are the filamentous algae. So ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು? filamentous. Here Chlamydomonas, Volvox, Ulothrix all are multicellular algae ಅಂತ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ Chlamydomonas is unicellular, Volvox is a colonial form, then Ulothrix are the filamentous algae. So this statement is wrong. ಸೊ ಹಾಗಾಗಿ ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು? ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಎ ಆ್ಯಂಡ್ ಬಿ ಆರ್ ಟ್ರೂ. ಸೊ ಸಿ ಆಲ್ಸೋ ಟ್ರೂ. ಹಾಗಾಗಿ ದಿಸ್ ಆಪ್ಷನ್ ಈಸ್ ರಾಂಗ್. ಸ್ಟೇಟ್ಮೆಂಟ್ ಸಿ ಆ್ಯಂಡ್ ಡಿ ಆರ್ ಟ್ರೂ. ಸೊ ಸಿ ಆಪ್ಷನ್ ಕರೆಕ್ಟ್ ಆಗಿದ್ರೂ ಕೂಡ ಸಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ರೂ ಕೂಡ ಡಿ ರಾಂಗ್ ಆಗಿದೆ. ಹಾಗಾಗಿ ಈ ಸೆಕೆಂಡ್ ಆಪ್ಷನ್ ಚೂಸ್ ಮಾಡೋಕ್ಕಾಗಲ್ಲ. ಸ್ಟೇಟ್ಮೆಂಟ್ ಎ ಬಿ ಸಿ ಆರ್ ಟ್ರೂ, ಡಿ ಈಸ್ ಫಾಲ್ಸ್. ಸೊ ಹಾಗಾಗಿ ಸಿ ಆಪ್ಷನ್ is the third option is the correct answer. So this is the correct answer. All statements are true. It is wrong because D is wrong statement. So now correct answer yav choose ಮಾಡ್ತಾ ಇದೀವಿ? Option 3 is the correct answer. So next question. Dash and dash are unicellular algae rich in proteins which are used as food supplements even by space travelers. So ಇಲ್ಲಿ ಯಾವ ಆಲ್ಗೆನ ಸ್ಪೇಸ್ ಟ್ರಾವೆಲರ್ಸು ಫುಡ್ ಸಪ್ಲಿಮೆಂಟ್ ಆಗಿ ಇದನ್ನು ಕ್ಯಾರಿ ಮಾಡ್ತಾರೆ ಸ್ಪೇಸ್ ಶಿಪ್ಪಲ್ಲೂ ಕೂಡ ಅಂಥೇಳಿ ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದರೆ ಈ ಆಲ್ಗೆಗಳು ರಿಚ್ ಇನ್ ಪ್ರೋಟೀನೇಷಿಯಸ್ ರಿಚ್ ಆಗಿರೋದ್ರಿಂದ ಫುಡ್ ಸಪ್ಲಿಮೆಂಟ್ ಆಗಿ ಯೂಸ್ ಮಾಡ್ತಾರೆ. ಸೊ ಆ್ಯಸ್ ಅ ಸೋರ್ಸ್ ಆಫ್ ಫುಡ್ they are carried to the spaceships by the space travelers. So the ಯಾವ್ದು ಅಂತ ನೋಡೋಣ. Porphyras,
This is the multicellular algae. Spirogyra is the filamentous algae. Laminaria multicellular and these are filamentous. So ಹಾಗಾಗಿ ಸಿ ಆಪ್ಷನ್ ಡಿ ಆಪ್ಷನ್ ಎರಡೂ ಕೂಡ ರಾಂಗ್ ಆಗುತ್ತೆ. Gelidium gracilaria, these are rich in agar ಅನ್ನೋ ಸಬ್ಸ್ಟೆನ್ಸ್ ರಿಚ್ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಬಿ ಆಪ್ಷನ್ ಕೂಡ ರಾಂಗ್ ಆಗಿದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫಸ್ಟ್ ಬ್ಲ್ಯಾಂಕಲ್ಲಿ ಕ್ಲೋರೆಲ್ಲಾ ಆ್ಯಂಡ್ ಸೆಕೆಂಡ್ ಬ್ಲ್ಯಾಂಕಲ್ಲಿ ಸ್ಪಿರುಲಿನಾ. ಸೊ ಕ್ಲೋರೆಲ್ಲಾ ಆ್ಯಂಡ್ spirulina are unicellular algae. These two are unicellular algae. They are rich in proteins. Along with the starch, they store the proteins as a reserve food material. So ಹಾಗಾಗಿ ಇದನ್ನು ಫುಡ್ ಸಪ್ಲಿಮೆಂಟ್ ಆಗಿ ಎಲ್ಲಿ ಸ್ಪೇಸ್ ಶಿಪ್ಪಲ್ಲಿ ಸ್ಪೇಸ್ ಟ್ರಾವೆಲರ್ಸು ಕೂಡ ಕ್ಯಾರಿ ಔಟ್ ಮಾಡ್ತಾರೆ. ಅಲ್ಲಿ ಅವೈಲಬಲ್ ಇರುವಂತಹ ಲೈಟನ್ನು ಯುಟಿಲೈಸ್ ಮಾಡಿಕೊಂಡು ಫೋಟೋಸಿಂಥಸೈಸ್ ಮಾಡುತ್ತೆ, ಫುಡ್ಡನ್ನು ಸಿಂಥಸೈಸ್ ಮಾಡುತ್ತೆ, ಜೊತೆಗೆ ಆಕ್ಸಿಜನ್ನು ಕೂಡ ರಿಲೀಸ್ ಮಾಡೋದ್ರಿಂದ ಸ್ಪೇಸ್ ಟ್ರಾವೆಲರ್ಸ್ ಇದನ್ನು ಸ್ಪೇಸ್ ಶಿಪ್ಪಲ್ಲಿ ಕ್ಯಾರಿ ಮಾಡ್ತಾರೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ದೆನ್ ನೆಕ್ಸ್ಟ್ ಫಿಫ್ತ್ ಕ್ವೆಶನ್. ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಸೊ ಈ ಕಾಲಮಲ್ಲಿ ನೋಡೋಣ. ಫುಡ್, ಅಗಾರ್, ಆಲ್ಜಿನ್, ಕೆರಾಜಿನಿನ್. ಸೊ ಯಾವ್ಯಾವ ಆಲ್ಗೆ ಅಂತ ಹೇಳಿಬಿಟ್ಟು ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಈ ಕಾಲಮಲ್ಲಿರೋದು ಫುಡ್. ಸೊ ಫುಡ್ಡಾಗಿ ಪಾರ್ಫೈರಾ ಮತ್ತು ಲ್ಯಾಮಿನೇರಿಯಾನ ಯೂಸ್ ಮಾಡ್ತಾರೆ. ಸೊ ಪಾರ್ಫೈರಾ ಇಸ್ ದ ರೆಡ್ ಆಲ್ಗೆ, ಲ್ಯಾಮಿನೇರಿಯಾ ಇಸ್ ದ ಬ್ರೌನ್ ಆಲ್ಗೆ. ಸೊ ದೀಸ್ ಆರ್ ಯೂಸ್ಡ್ ಆಸ್ ಫುಡ್. ದೆನ್ ಅಗಾರ್ನ ಜೆಲಿಡಿಯಮ್ ಮತ್ತು ಗ್ರೇಸಿಲೇರಿಯಾಯಿಂದ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. Gelidium gracilaria, they belongs to the red algae and they possess agar. ಅಗಾರನ್ನು ಹೊಂದಿರುತ್ತೆ ಸೆಲ್ವಲ್ಲಿ. ಹಾಗಾಗಿ ಏನು ಮಾಡ್ತಾರೆ, ಅಗಾರ್ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಜೆಲಿಡಿಯಮ್ ಮತ್ತು ಗ್ರೇಸಿಲೇರಿಯಾನ ಯೂಸ್ ಮಾಡ್ತಾರೆ. ದಿಸ್ ಅಗಾರ್ ಈಸ್ ಯೂಸ್ಡ್ ಇನ್ ದ ಕಲ್ಚರ್ ಮೀಡಿಯಮ್. ಕಲ್ಚರ್ ಮೀಡಿಯಮ್ ಅಂತ ಅಂದರೆ ಲ್ಯಾಬೊರೇಟ್ರಿಗಳಲ್ಲಿ ಮೈಕ್ರೋಬ್ಸನ್ನು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಇಂಥ ಆರ್ಗ್ಯಾನಿಸಮ್ಸನ್ನು ಗ್ರೋ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅದನ್ನು ಮೀಡಿಯಮ್ ಅಂತ ಹೇಳಿ ಕರೀತಾರೆ. ದೆನ್ ನೆಕ್ಸ್ಟ್ ಆಲ್ಜಿನ್, ವಿಚ್ ಈಸ್ obtained ಫ್ರಮ್ ಬ್ರೌನ್ ಆಲ್ಗೆ. ಸೆಲ್ ವಾಲ್ ಆಫ್ ದ ಮೆಂಬರ್ಸ್ ಆಫ್ ಬ್ರೌನ್ ಆಲ್ಗೆ possess algin along with the cellulose. So this algin mainly used in the commercial purposes, that is obtained from the brown algae. Then carrageenan, which is obtained from the red algae. So these also commercially they have the carrageenan substance have the commercial importance. So correctly matched option is the A option. So then next question. Major photosynthetic pigments in green algae are. So algae, mainly plants, they possess the chlorophyll as a photosynthetic pigment. So chlorophyll A and chlorophyll B are the major photosynthetic pigments in the green algae. Green algae alli chlorophyll A and chlorophyll B major photosynthetic pigments ಆಗಿರುತ್ತೆ. ಸೊ ಹಾಗೆಯೇ ಎ ಆಪ್ಷನ್ ಈಸ್ ಕರೆಕ್ಟ್. ಸೊ ಎ ಆಪ್ಷನ್ನು ಕರೆಕ್ಟ್ ಆನ್ಸರ್. ಬಿ ನೋಡೋಣ. ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಸಿ ಆ್ಯಂಡ್ ಫ್ಯೂಕೋಕ್ಸಾಂಥಿನ್, ದಿಸ್ ಈಸ್ ಮೆಜಾರಿಟಿಲಿ ಫೌಂಡ್ ಇನ್ ದ ಬ್ರೌನ್ ಆಲ್ಗೆ. ಬ್ರೌನ್ ಆಲ್ಗೆಲಿ ಕಂಡುಬರುತ್ತೆ. ದೆನ್ ನೆಕ್ಸ್ಟ್ ಒನ್ ಇಸ್ ದ ಕ್ಲೋರೋಫಿಲ್ ಎ, ಡಿ, chlorophyll A and chlorophyll D and phycoerythrin. These pigments are mainly found in the red algae. So green algae chlorophyll A and chlorophyll B majoritarily they are the photosynthetic pigments. The green algae also known as chlorophyce. Green algae na chlorophyce anta kuda karitare. This is the correct answer. Then chlorophyll A and chlorophyll C and fucoxanthin found in brown algae. So this is wrong option. Chlorophyll A, D and phycoerythrin found in red algae. So wrong option. So correct option yavadu anta andre that is A. Then next question.
Green algae usually have a rigid cell wall made up of inner layer of dash and outer layer of dash. So green algae cell wall ಅಲ್ಲಿ ಇನ್ನರ್ ಆ್ಯಂಡ್ ಔಟರ್ ಲೇಯರ್ ಇರುತ್ತೆ. ಇನ್ನರ್ ವಾಲಲ್ಲಿ ಯಾವ ಕಾಂಪೊನೆಂಟ್ ಇರುತ್ತೆ, ಔಟರ್ ಲೇಯರಲ್ಲಿ ಯಾವ ಕಾಂಪೊನೆಂಟ್ ಇರುತ್ತೆ. ಸೊ ಅದು ಯೂಶ್ವಲಿ ದೇ ಹ್ಯಾವ್ ರಿಜಿಡ್ ಸೆಲ್ ವಾಲ್. ರಿಜಿಡ್ ಸೆಲ್ ವಾಲ್ ಇದೆ. ಇನ್ನರ್ ವಾಲಲ್ಲಿ ಯಾವ ಕಾಂಪೊನೆಂಟು, ಔಟರ್ ಲೇಯರಲ್ಲಿ ಯಾವ ಕಾಂಪೊನೆಂಟ್ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು. The cell wall, inner layer of the cell wall of the algae mainly consists of cellulose. Cellulose irutte. Then outer layer of the cell wall of green algae mainly possess the pectic substances. So ಹಾಗಾಗಿ ಯಾವ ಆನ್ಸರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನಾವು? ಆಪ್ಷನ್ ಡಿ is the correct answer. The cell wall of the green algae made up of two layers, inner layer and the outer layer. Inner layer mainly made up of cellulose and then outer layer mainly made up of pectose. So the correct option is the D. D option is the correct answer. Then next question. In most green algae, paranoids represents the storage bodies located in. Green algae ಸ್ಟೋರೇಜ್ ಬಾಡೀಸ್ ಯಾವುದಾಗಿರುತ್ತೆ ಅಂದರೆ ಪೈರೆನಾಯ್ಡ್ಸ್ ಅನ್ನೋ ಸ್ಟ್ರಕ್ಚರ್. ಇದು ರಿಸರ್ವ್ ಫುಡ್ ಮೆಟೀರಿಯಲ್ನ ಸ್ಟೋರ್ ಮಾಡುತ್ತೆ, ಹಾಗಾಗಿ ಸ್ಟೋರೇಜ್ ಬಾಡೀಸ್ ಅಂಥೇಳಿ ಕರೀತಾರೆ. ಸೊ ಈ ಸ್ಟೋರೇಜ್ ಬಾಡೀಸು ಎಲ್ಲಿ ಲೊಕೇಟ್ ಆಗಿರುತ್ತೆ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ ಅದು ಕ್ಲೋರೋಪ್ಲಾಸ್ಟಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಇನ್ ದ ಕೇಸ್ ಆಫ್ ಗ್ರೀನ್ ಆಲ್ಗೆ, ಸೊ ಎಕ್ಸಾಂಪಲ್ ಸ್ಪೈರೋಗೈರಾ. ದಿಸ್ ಇಸ್ ದ ಸ್ಪೈರೋಗೈರಾ. This is spiral shaped chloroplast. Within this spiral shaped chloroplast, these storage bodies, pyrenoids, are located. So ಹೀಗೆ ಗ್ರೀನ್ ಆಲ್ಗೆಯಲ್ಲಿ ಪೈರನಾಯ್ಡ್ಸು ಕ್ಲೋರೋಪ್ಲಾಸ್ಟ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಅದು ಯಾವುದು ಆಪ್ಷನ್ನು? ಕ್ಲೋರೋಪ್ಲಾಸ್ಟು ಎ ಆಪ್ಷನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಆನ್ಸರ್, ಈ ಕರೆಕ್ಟ್ ಆನ್ಸರ್ ಈಸ್ ಎ. ದೆನ್ ಮೈಟೋಕಾಂಡ್ರಿಯಾ, ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್ ಇಲ್ಲೆಲ್ಲೂ ಕೂಡ ಲೊಕೇಟ್ ಆಗಿರಲ್ಲ. ದೇ ಆರ್ ಲೊಕೇಟೆಡ್ ಇನ್ ದ ಕ್ಲೋರೋಪ್ಲಾಸ್ಟ್. ಸೊ ಆನ್ಸರ್ ಈಸ್ ಎ. ದೆನ್ ನೆಕ್ಸ್ಟ್ ಕ್ವೆಶನ್. ಕಪ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಈಸ್ ಪ್ರೆಸೆಂಟಿಂಗ್. ಸೊ ಗ್ರೀನ್ ಆಲ್ಗೆ ಇದೆಲ್ಲ ಕೊಟ್ಟಿರುವಂಥದ್ದು ಗ್ರೀನ್ ಆಲ್ಗೆ ಎಕ್ಸಾಂಪಲ್. ಸ್ಪೈರೋಗೈರಾ ಆಗಿರ್ಬೋದು, ಯುಲೋಥ್ರಿಕ್ಸ್ ಆಗಿರ್ಬೋದು, ಕ್ಲೈಮೆಡೋಮೊನಾಸ್, ಖ್ಯಾರಾ, ದೀಸ್ ಆರ್ ಆಲ್ ಕಮ್ ಅಂಡರ್ ದ these are all examples for the green algae. Green algae li various shaped chloroplasts observed in different individuals. Spirogyra dalli spiral ribbon shaped chloroplast irutte. Hage ಯುಲೋಥ್ರಿಕ್ಸ್, ಇದು ನೀವು ನೋಡ್ತಾ ಇರೋದು ಯುಲೋಥ್ರಿಕ್ಸ್, that is disc shaped chloroplast is there. Then Chlamydomonas ಅಲ್ಲಿ ಏನಾಗಿರುತ್ತೆ, that is ಕಪ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಈಸ್ ದೇರ್. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಕಪ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಈಸ್ ಪ್ರೆಸೆಂಟ್. ಆ್ಯಂಡ್ ದೆನ್ ಕ್ಯಾರಾದಲ್ಲಿ ಈ ಥರ ಡಿಸ್ಕ್ ಶೇಪ್ಡ್ ಆಗಿರುತ್ತೆ. ಆ್ಯಂಡ್ ಯುಲೋಥ್ರಿಕ್ಸಲ್ಲಿ ಗರ್ಡಲ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಇರುತ್ತೆ. ದಿಸ್ ಇಸ್ ದ ಗರ್ಡಲ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ದಟ್ ಈಸ್ ಬಿ ಆಪ್ಷನ್, ಕ್ಲೈಮೆಡೋಮೊನಾಸ್. ಸೊ ಸ್ಪೈರೋಗೈರಾದಲ್ಲಿ ಸ್ಪೈರಲ್ ರಿಬ್ಬನ್ ಶೇಪಡ್, ಯುಲೋಥ್ರಿಕ್ಸಲ್ಲಿ ಗರ್ಡಲ್ ಶೇಪಡ್. ಹಿಯರ್ ಯುಲೋಥ್ರಿಕ್ಸ್, each are the girdle shaped chloroplast. Then in the Chara, disc shaped and cup shaped found in the Chlamydomonas. Then next question. Fusion of two gametes which are dissimilar in size is termed as. In the case of group algae, they exhibit three types of sexual reproduction. Sexual reproduction ಅಲ್ಲಿ 3 types ನೋಡ್ತೀವಿ. That is isogamous, anisogamous and oogamous. Isogamous ಅಂತ ಅಂದರೆ ಏನು, ಆರ್ ಐಸೋಗ್ಯಾಮಿ ಅಂದ್ರೇನು? The iso means similar sized gametes are fused. That fusion is called as isogamy or isogamous type of sexual reproduction ಅಂತೇಳಿ ಹೇಳ್ತೀವಿ. ನೋಡಿ ಇಲ್ಲಿ ನೀವು ಫಸ್ಟ್ 2
ಗ್ಯಾಮೆಟ್ಸ್ ಅಬ್ಸರ್ವ್ ಮಾಡ್ತಿದ್ರೆ, ಗ್ಯಾಮೆಟ್ಸ್ ಅಂದರೆ ದೀಸ್ ಆರ್ ದ ಹ್ಯಾಪ್ಲಾಯ್ಡ್ ಸೆಕ್ಷುಯಲಿ ರಿಪ್ರೊಡ್ಯೂಸಿಂಗ್ ಸೆಲ್ಸ್. ಸೊ ಈಚ್ means the male and the female both are similar in size. So ಇದನ್ನು ಐಸೋ means similar sized gametes, ಅದನ್ನು ಐಸೋಗ್ಯಾಮೇಟ್ಸ್ ಅಂತ ಹೇಳಿ ಕರೀತಾರೆ. ಸಿಮಿಲರ್ ಗ್ಯಾಮೆಟ್ಸ್ ಫ್ಯೂಸ್ ಆಗೋದನ್ನ ಐಸೋಗ್ಯಾಮಿ ಆರ್ ಐಸೋಗ್ಯಾಮಸ್ ಅಂತ ಕರೀತಾರೆ. ದೆನ್ ಅನೈಸೋಗ್ಯಾಮಿ ಅಂತ ಇದೆ ನೋಡಿ. ಸೊ ಇಲ್ಲಿ 2 types of gametes such as one is which are dissimilar in size, one is larger, one is smaller. ಸೊ ಇಲ್ಲಿ ತೋರಿಸ್ತಾ ಇರುವಂಥದ್ದು ಮೊಟಿಲಿಟಿ ಸ್ಟ್ರಕ್ಚರ್ ಫ್ಲಾಜೆಲ್ಲಾ. ಸೊ ವೆದರ್ ದೇ ಆರ್ ಮೊಟೈಲ್ ಸ್ಟ್ರಕ್ಚರ್ಸ್ ಆರ್ ನಾನ್ ಮೊಟೈಲ್ ಸ್ಟ್ರಕ್ಚರ್, ಸೊ ಡಿಸಿಮಿಲರ್ ಇನ್ ಸೈಜ್. ಸೊ ಆ ಗ್ಯಾಮೆಟ್ಸನ್ನ ಏನಂತ ಕರೀತಾರೆ, ಅನೈಸೋಗ್ಯಾಮೆಟ್ಸ್ ಅಂತ ಹೇಳಿ ಕರೀತಾರೆ. ಸಚ್ ಅನೈಸೋಗ್ಯಾಮೆಟ್ಸ್ ಆರ್ ಫ್ಯೂಸಸ್. ದಟ್ ಫಿನಾಮಿನನ್ ಈಸ್ ನೋನ್ ಆಸ್ ಅನೈಸೋಗಮಿ. ಅದನ್ನು ಅನೈಸೋಗ್ಯಾಮಿ ಅಂತ ಕರೀತಾರೆ. ಇಲ್ಲಿ ನೋಡಿ ಕ್ವೆಶನ್ನು, ಫ್ಯೂಷನ್ ಆಫ್ 2 gametes ವಿಚ್ ಆರ್ ಡಿಸಿಮಿಲರ್ ಇನ್ ಸೈಜ್ ಅಂತ ಕೇಳಿದ್ದಾರೆ. ದ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್ ಈಸ್ ಸಿ. ದೆನ್ ಓಗ್ಯಾಮಿ ಅಂತ ಅಂದರೆ ಏನಾಗುತ್ತೆ, ದ ಫ್ಯೂಷನ್ ಆಫ್ ಡಿಸಿಮಿಲರ್ ಸೈಜಡ್ ಗ್ಯಾಮೆಟ್ಸ್ ಬಟ್ ಒನ್ ಈಸ್ ಲಾರ್ಜರ್ ನಾನ್ ಮೊಟೈಲ್ ಆ್ಯಂಡ್ ಅನದರ್ ಒನ್ ಈಸ್ smaller, that is motile. Larger one is the female gamete, smaller one is the male gamete. This larger female gamete is non-motile, smaller motile gamete is the male gamete. So correct answer is here correct answer is the A and C, both dissimilar in size. So D is the correct answer. ನೋಡಿ, A ಅಲ್ಲಿ ಊಗಮಿ ಅಂತ ಇದೆ, then C ಅಲ್ಲಿ ಅನೈಸೋಗ್ಯಾಮಿ ಅಂತಿದೆ. ಸೊ ದಿಸ್ ಟೈಪ್ ಆಫ್ ಫ್ಯೂಷನ್ ಮೀನ್ಸ್ ದ larger non-motile egg fuses with the smaller motile sperm or the male gamete. Such a fusion is called as oogamy or oogamous type of reproduction. So ಅದು ನಾವು ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಎರಡರಲ್ಲೂ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್. ಸೊ ಆನ್ಸರ್ ಈಸ್, ಸೊ ಇದರಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದೇನು ಬೇಡ. ಸೊ ಆನ್ಸರ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಬಿಕಾಸ್ ಓಗ್ಯಾಮಿ ಅನೈಸೋಗ್ಯಾಮಿ ಎರಡರಲ್ಲೂ ಕೂಡ ಡಿಸಿಮಿಲರ್ ಸೈಜ್ಡ್ ಗ್ಯಾಮೆಟ್ಸ್ ಫ್ಯೂಸಸ್. ಸೊ ಬೋತ್ ಎ ಆ್ಯಂಡ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಡಿ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕರೆಕ್ಟ್ ಮ್ಯಾಚ್ ಆಫ್ ಆಲ್ಗಲ್ ಕ್ಲಾಸ್ ವಿತ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ ರಿಸರ್ವ್ ಫುಡ್. ಸೊ ಆಲ್ಗೆಯ ಗ್ರೂಪಿನ ಡಿಫ್ರೆಂಟ್ ಮೆಂಬರ್ಸಿನ ರಿಸರ್ವ್ ಫುಡ್ ಮೆಟೀರಿಯಲ್ನ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. 2 ಕಾಲಮ್ಸಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು ಅಂತ ಹೇಳಿದ್ದಾರೆ ಕ್ವೆಶನ್ನು. ಸೊ ಕ್ಲೋರೋಫೈಸಿಲಿ ಏನಿರುತ್ತೆ ರಿಸರ್ವ್ ಫುಡ್ ಮೆಟೀರಿಯಲ್ಲು, ದಟ್ ಈಸ್ ಸ್ಟಾರ್ಚ್, ಕರೆಕ್ಟ್ ಮ್ಯಾಚ್. ಆ್ಯಂಡ್ ದೆನ್ ಫೇಯೋಫೈಸಿ ಆರ್ ಆಲ್ಸೋ ಕಾಲ್ಡ್ ಆಸ್ ಬ್ರೌನ್ ಆಲ್ಗೆ. ಫೇಯೋಫೈಸಿನ ಬ್ರೌನ್ ಆಲ್ಗೆ ಅಂತ ಕೂಡ ಕರೀತಾರೆ. ಸೊ ಫೇಯೋಫೈಸಿ ಮೆಂಬರ್ಸಲ್ಲಿ ಮ್ಯಾನಿಟಾಲ್ ಆರ್ ಲ್ಯಾಮಿನಾರಿನ ಏನಾಗಿ ನೋಡ್ತೀವಿ, ರಿಸರ್ವ್ ಫುಡ್ ಮೆಟೀರಿಯಲ್ ಆಗಿ ನೋಡ್ತೀವಿ. ದಿಸ್ ಈಸ್ ಆಲ್ಸೋ ಕರೆಕ್ಟ್ ಆನ್ಸರ್. ದೆನ್ ರೋಡೋಫೈಸಿ ಆರ್ ಆಲ್ಸೋ ಕಾಲ್ಡ್ ಆಸ್ ರೆಡ್ ಆಲ್ಗೆ. ಸೊ ಇನ್ ದಿಸ್ ಮೆಂಬರ್ಸ್ ವಿ ಅಬ್ಸರ್ವ್ ದ ಫ್ಲೋರಿಡಿಯನ್ ಸ್ಟಾರ್ಚ್ ಆಸ್ ಅ ರಿಸರ್ವ್ ಫುಡ್. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಮ್ಯಾಚ್. ಸೊ ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀವಿ, ಹಾಗಾಗಿ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಆಲ್ ಆಫ್ ದೀಸ್ ಆರ್ ಕರೆಕ್ಟ್ಲಿ ಮ್ಯಾಚಡ್ ಕಾಂಬಿನೇಷನ್. ಸೊ ಎಲ್ಲ ಆಪ್ಷನ್ ಎ ಬಿ ಸಿ ಆಪ್ಷನ್ನು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಸೊ ಹಾಗಾಗಿ ಡಿ ಆಪ್ಷನ್ ಆಲ್ ಆಫ್ ದೀಸನ್ನು ನಾವು ಕರೆಕ್ಟ್ ಆನ್ಸರ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಪಿಗ್ಮೆಂಟ್ಸ್ ಆರ್ ಫೌಂಡ್ ಇನ್ ಬ್ರೌನ್ ಆಲ್ಗೆ? ಸೊ ಆಲ್ರೆಡಿ ನಾವು ಒಂದು ಪ್ರೀವಿಯಸ್ ಕ್ವೆಶನಲ್ಲಿ ಸ್ಟಡಿ ಮಾಡಿದ್ವಿ. ಕ್ಲೋರೋಫಿಲ್ ಎ ಆ್ಯಂಡ್ ಕ್ಲೋರೋಫಿಲ್ ಬಿ ಫೌಂಡ್ ಇನ್ ದ ಗ್ರೀನ್ ಆಲ್ಗೆ. Chlorophyll A
and chlorophyll C. Along with that, the characteristic brown algae is because of the presence of fucoxanthin. So this is the C is the correct answer. Then chlorophyll A, chlorophyll D, phycoerythrin ಮೂರು ಕೂಡ ರೆಡ್ ಆಲ್ಗೆಲ್ ಇರುತ್ತೆ. ಇಲ್ಲಿ ಕೊಟ್ಟಿರೋ ಆಪ್ಷನ್ ಹಾಗಾಗಿ ರಾಂಗ್ ಆಗಿದೆ. ಸೊ ದಿಸ್ ಈಸ್ ಆಲ್ಸೋ ರಾಂಗ್ ಆಪ್ಷನ್. ಕ್ಲೋರೋಫಿಲ್ ಎ ಡಿ ಅಲಾಂಗ್ ವಿತ್ ಫೈಕೋಎಥ್ರಿನ್ ಫೌಂಡ್ ಇನ್ ರೆಡ್ ಆಲ್ಗೆ. ಸೊ ಹಾಗಾಗಿ ಕೊಟ್ಟಿರೋ ಆಪ್ಷನ್ ರಾಂಗ್ ಆಗಿದೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಸಿ. ಸಿ ಈಸ್ ದ ಕರೆಕ್ಟ್ ಒನ್. ದೆನ್ ನೆಕ್ಸ್ಟ್ ಕ್ವೆಶನ್, 2 ಫಿಗರ್ಸನ್ನು ಕೊಟ್ಟಿದ್ದಾರೆ. ಐಡೆಂಟಿಫೈ ದ ಗಿವನ್ ಫಿಗರ್ಸ್ ಆಫ್ ಆಲ್ಗೆ and select the correct option. ಯಾವ ಆಲ್ಗೆಗಳು ಇದು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು. ಸೊ ದಿಸ್ ಡಯಾಗ್ರಾಮ್, ಎ ಡಯಾಗ್ರಾಮ್ ಈಸ್ ದ Dictyota and this Dictyota belongs to the brown algae and the given diagram B is the Porphyra. So here the correct option is C. ನೋಡಿ, A option is Dictyota and B option is Porphyra. So that is correctly matched. So option C is the correct answer. Then next, phycoerythrin is present in. So ಇಲ್ಲಿ organism name ಅನ್ನು ಮೆನ್ಷನ್ ಮಾಡಿದ್ದಾರೆ. So Euglena, this is wrong answer because this belongs to the euglenoids under the kingdom Protista. So ಹಾಗಾಗಿ this is wrong. Then Polysiphonia is the red algae. ಸೊ ನಾವು ಈಗಾಗಲೇ ನೋಡ್ತಾ ಬಂದಿದ್ದೀವಿ, ರೆಡ್ ಆಲ್ಗೆ ಆ ರೋಡೋಫೈಸಿಲಿ ನಾವು chlorophyll A, chlorophyll D and along with that the characteristic red color is because of the presence of the phycoerythrin pigment. So that is found in the red algae. Polysiphonia is the member or example for the red algae. So B is the correct answer. Innu C, Chlamydomonas is wrong because this is a green algae. And D, Fucus also wrong. This Fucus belongs to the brown algae. Brown algae ಅಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. Chlorophyll A, chlorophyll C and the fucoxanthin along with that xanthophyll also present. So correct answer is B. Then 15th question, agar agar is commercially obtained from. So these are found in the members ರೆಡ್ ಆಲ್ಗೆ. ಸೊ ರೆಡ್ ಆಲ್ಗೆ ಮೆಂಬರ್ಸ್ ಅಲ್ಲಿ ಅಗಾರ್ ಅಗಾರ್ ಇರುತ್ತೆ. ಸೊ ಅಗಾರನ್ನು ಏನು ಮಾಡ್ತಾರೆ, ರೆಡ್ ಆಲ್ಗೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಚೆಲಿಡಿಯಂ, ಗ್ರೇಸಿಲೇರಿಯಾ ಈ ಮೆಂಬರ್ಸ್ಗಳಿಂದ ದೇ ಆರ್ ಕಮ್ ಅಂಡರ್ ರೆಡ್ ಆಲ್ಗೆ. ಸೊ ಮೆಂಬರ್ಸ್ಗಳಿಂದ ಏನು ಮಾಡ್ತಾರೆ, ಅಗಾರ್ ಅಗಾರನ್ನು ಒಬ್ಟೈನ್ ಮಾಡ್ತಾರೆ. ಸೊ ದೇ ಆರ್ ಮೇನ್ಲಿ ಯೂಸ್ಡ್ ಇನ್ ದ ಚಾಕ್ಲೇಟ್ ಪ್ರಿಪ್ರೇಷನ್, ಕಾಸ್ಮೆಟಿಕ್ಸ್ ಆ್ಯಂಡ್ ಸಮ್ ದೇ ಆರ್ industry, they are in industrial use also, and these are about the agar agar. Then further 16th question, the prominent phase in the life cycle of bryophytes is. So bryophytes are the another group come under the kingdom Plantae. These are also shows the thallus plant body. Thallus undifferentiated plant body na ನಾವು observe ಮಾಡ್ತೀವಿ. True leaves, stem and the roots are not found, but leaf-like, stem-like, root-like structures are present. So ಇಲ್ಲಿ ಯಾವ ಫೇಸು ಪ್ರಿಡಾಮಿನೆಂಟ್ ಆಗಿರುತ್ತೆ ಲೈಫ್ ಸೈಕಲಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ನಾವು ಕಿಂಗ್ಡಮ್ ಪ್ಲಾಂಟಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಸ್ಟಡಿ ಮಾಡಿದ್ವಿ, ದಟ್ ಈಸ್ ಆಲ್ಟರ್ನೇಷನ್ ಆಫ್ ಜನರೇಷನ್. ಮೀನ್ಸ್ they consist of 2 types of generation, gametophytic generation and sporophytic generation. ಈ ಎರಡು ಜನರೇಷನ್ಗಳಲ್ಲಿ ಯಾವ ಫೇಸು, ಗ್ಯಾಮೆಟೋಫೈಟಿಕ್ ಫೇಸ್ ಆರ್ ಸ್ಪೋರೋಫೈಟಿಕ್ ಫೇಸ್ ಯಾವುದು ಪ್ರಿಡಾಮಿನೆಂಟ್ ಆಗಿರುತ್ತೆ ಬ್ರಯೋಫೈಟ್ಸಲ್ಲಿ ಅಂತ ಕೇಳಿದ್ದಾರೆ. ಸೊ ಹಿಯರ್ ದ undifferentiated thallus plant body, that is haploid gametophytic phase. So this is predominant or prominent phase in the case of bryophytes. So in the case of bryophytes, sporophytes are the dependent
bodies which are grow itself on the gametophytes. So correct answer is A. Gametophyte, haploid gametophyte possess the sexually reproducing structures, antheridium and archegonium. Both are found. So this phase is the prominent phase. This is green and photosynthetic one. So then next question, bryophytes includes. So ಹೇಗೆ ಆಲ್ಗೆಯಲ್ಲಿ 3 ಕ್ಲಾಸಸ್ಸನ್ನು ನೋಡಿದ್ವಿ ನಾವು. ಗ್ರೀನ್ ಆಲ್ಗೆ ಆರ್ ಕ್ಲೋರೋಫೈಸಿ, brown algae also called as phaeophyceae, and red algae also called as rhodophyceae. Chlorophyceae, phaeophyceae and rhodophyceae. ಹೀಗೆ 3 ಕ್ಲಾಸಸ್ಗಳನ್ನ ನಾವು ಆಲ್ಗೆಯಲ್ಲಿ ಸ್ಟಡಿ ಮಾಡಿದ್ವಿ. ಅದೇ ರೀತಿ ಗ್ರೂಪ್ ಬ್ರಯೋಫೈಟ್ಸ್ ಮೇನ್ಲಿ ಇನ್ಕ್ಲೂಡ್ಸ್ 2 groups. They are the liverworts and then mosses. So option C shows the correct answer. Mosses and the liverworts which are come under bryophytes. So option A ಯಾಕೆ ರಾಂಗ್ ಆಗಿರುತ್ತೆ? ಸೊ liverwort bryophyteಗೆ ಇನ್ಕ್ಲೂಡ್ ಆದರೂ ಕೂಡ ಫರ್ನ್ ಏನಿದೆ, these ferns belongs to the pteridophytes. Pteridophytes are another groups of plants and this fern ಇರೋದ್ರಿಂದಾಗಿ this option is wrong. Then B ಆಪ್ಷನ್ ನೋಡೋಣ, ಮಾಸಸ್ ಆ್ಯಂಡ್ ಫರ್ನ್ಸ್. ಸೊ ಆಲ್ರೆಡಿ ಹೇಳಿದ್ದೀವಿ. ಸೊ ಫರ್ನ್ಸ್ ಬಿಲಾಂಗ್ಸ್ ಟು ದ ಟೆರಿಡೋಫೈಟ, ಹಾಗಾಗಿ ಬಿ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಸೊ ಮಾಸಸ್ ಆ್ಯಂಡ್ ಲಿವರ್ವರ್ಟ್ಸ್ ಬಿಲಾಂಗ್ಸ್ ಟು ದ ಬ್ರಯೋಫೈಟ್ಸ್. ಸೊ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಸಿ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್, which of the following statements is wrong about bryophytes? ಸೊ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸನ್ನು ಕರೆಕ್ಟಾಗಿ ರೀಡ್ ಮಾಡಿಬಿಟ್ಟು ಯಾವ ಸ್ಟೇಟ್ಮೆಂಟು ರಾಂಗ್ ಆಗಿದೆ ರಿಗಾರ್ಡಿಂಗ್ ಟು ದ ಬ್ರಯೋಫೈಟ್ಸ್, ಬ್ರಯೋಫೈಟ್ಸಿನ ವಿಷಯದಲ್ಲಿ ಯಾವ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಸ್ಟೇಟ್ಮೆಂಟ್ ಎ ನೋಡೋಣ, ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಎಸ್, bryophytes mainly grow on the moist soil, moist rock surfaces. So moist shady areas ಅಲ್ಲಿ ಗ್ರೋ ಆದರೂ ಕೂಡ, ಟೆರೇಷಿಯಲ್ ಪ್ಲಾಂಟ್ ಆದರೂ ಕೂಡ, ದೇ ರಿಕ್ವೈರ್ ವಾಟರ್ ಫಾರ್ ದೇರ್ ಫರ್ಟಿಲೈಸೇಷನ್ಗೋಸ್ಕರ ವಾಟರು ಬೇಕೇ ಬೇಕು. ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಇದು ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಇದನ್ನು ಆನ್ಸರ್ ಅಂತ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ದೆನ್ ಸ್ಟೇಟ್ಮೆಂಟ್ ಬಿ ನೋಡೋಣ, ಗ್ಯಾಮೆಟೋಫೈಟಿಕ್ ಫೇಸ್ ಈಸ್ ಡಾಮಿನೆಂಟ್ ಇನ್ ಲೈಫ್ ಸೈಕಲ್. ಎಸ್, ಪ್ರೀವಿಯಸ್ ಕ್ವೆಶನಲ್ಲಿ ನಾವು ಇದನ್ನು ಸ್ಟಡಿ ಮಾಡಿದ್ದು. ಸೊ ಗ್ಯಾಮೆಟೋಫೈಟಿಕ್ ಫೇಸ್ ಇಸ್ ಡಾಮಿನೆಂಟ್ ಆಗಿರುತ್ತೆ. ಸೊ ಹಾಗೆ ಈ ಸ್ಟೇಟ್ಮೆಂಟು ಕೂಡ ಕರೆಕ್ಟ್ ಆಗಿದೆ. ದೆನ್ ಸಿ ಸ್ಟೇಟ್ಮೆಂಟ್ ನೋಡೋಣ, ಸ್ಪೋರೋಫೈಟ್ ಈಸ್ ಫಿಸಿಯೋಲಾಜಿಕಲಿ ಡಿಪೆಂಡೆಂಟ್ ಆನ್ ಗ್ಯಾಮೆಟೋಫೈಟ್. ಸ್ಪೋರೋಫೈಟು ಫಿಸಿಯೋಲಾಜಿಕಲಿ ಗ್ಯಾಮೆಟೋಫೈಟಿಗೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಕೂಡ ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟು. ಸೊ ಇಲ್ಲೇನಾಗುತ್ತೆ, ಗ್ಯಾಮೆಟೋಫೈಟ್, ದಿಸ್ ಈಸ್ ಗ್ರೀನ್ photosynthetic, these possess sex organs, they produce gametes, both male and the female gametes producers, either it is produced on the same individual or on the different individual. So these fuses on the gametophyte ಅಲ್ಲಿ ಫ್ಯೂಸ್ ಆಗುತ್ತೆ. ಅಲ್ಲಿ ಫ್ಯೂಸ್ ಆಗಿ ನಂತರ ಅದೇನು ಫಾರ್ಮೇಷನ್ ಮಾಡುತ್ತೆ ಆಫ್ಟರ್ ಫ್ಯೂಷನ್, ದಟ್ ಫಾರ್ಮ್ zygote. This zygote is diploid. So this zygote do not undergo meiosis division. It followed by the mitosis division and forms the diploid sporophyte. ಅದು diploid sporophyte ನ ಫಾರ್ಮೇಷನ್ ಮಾಡಿರುತ್ತೆ. So that physiologically present on the gametophyte, so derive nutrition from the gametophyte. ಹಾಗೆ ಡಿಪೆಂಡೆಂಟ್ ಸ್ಟ್ರಕ್ಚರ್ ಅಂತ ಹೇಳಿ ಕರೀತಾರೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕರೆಕ್ಟ್. ಬಟ್ ಡಿ ಸ್ಟೇಟ್ಮೆಂಟ್ ನೋಡೋಣ, zygote undergo meiosis to produce sporophyte. ಸೊ ದಿಸ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ನಾವು ಈಗಾಗಲೇ ಹೇಳಿದ್ವಿ, ಯಾವಾಗ ಮೇಲ್ ಗ್ಯಾಮೆಟು ಫಿಮೇಲ್ ಗ್ಯಾಮೆಟು ಫ್ಯೂಸ್ ಆಗುತ್ತೋ ಅದು zygote ಫಾರ್ಮೇಷನ್ ಮಾಡುತ್ತೆ. ರಾದರ್ ಇಟ್ ಅಂಡರ್ಗೋ meiosis division, that first undergo mitosis and produces the diploid sporophyte. Diploid zygote mitosis division ನ ಮೂಲಕ ಏನಾಗುತ್ತೆ, ಅದು ಸ್ಪೋರೋಫೈಟನ್ನು ಫಾರ್ಮೇಷನ್
ಮಾಡುತ್ತೆ. ಸೊ ದಿಸ್ ಸ್ಪೋರೋಫೈಟ್ ಫಿಸಿಯಾಲಜಿಕಲಿ ಡಿಪೆಂಡ್ ಆನ್ ಗ್ಯಾಮೆಟೋಫೈಟ್. ಸೊ ಡಿ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು? ಡಿ. ದೆನ್ ನೆಕ್ಸ್ಟ್ ಕ್ವೆಶನ್. So the moss peat is used as a packing material for sending flowers and live plants to the distant places because ಇಲ್ಲೇನು ಆಪ್ಷನ್ ಕೊಟ್ಟಿದ್ದಾರೆ? ಕ್ವೆಶನ್ ನೋಡಿ, ಮಾಸ್ ಪೀಟ್ ಅಂತ ಅಂದರೆ ದಿಸ್ ಈಸ್ ದ ಒನ್ ಆಫ್ ದ ಮೆಂಬರ್ ಕಮಾಂಡರ್ ದ ಮಾಸಸ್ ಆಫ್ ದ ವಾಟ್ ದ ಬ್ರಯೋಫೈಟಿನ ಮಾಸಸ್ಸು ಪ್ಯಾಕೇಜಿಂಗ್ ಮೆಟೀರಿಯಲಲ್ಲಿ ಪ್ಯಾಕೇಜಿಂಗ್ ಮೆಟೀರಿಯಲ್ ಅಂದರೆ ಮೇನ್ ಯಾವುದು? ಫ್ಲವರ್ಸನ್ನ ಸೆಂಡ್ ಮಾಡಲಿಕ್ಕೆ, ಲೈವ್ ಪ್ಲಾಂಟ್ಸನ್ನು ಸೆಂಡ್ ಮಾಡಲಿಕ್ಕೆ, ಲಾರ್ಜರ್ ಡಿಸ್ಟೆನ್ಸ್ ಇರುವಂಥ ಪ್ಲೇಸಸ್ಸಿಗೆ ಸೆಂಡ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಯಾಕಾಗಿ ಈ ಮಾಸ್ ಪೀಟನ್ನು ಯೂಸ್ ಮಾಡ್ತಾರೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಆಗಿ ಅಂಥೇಳಿ ಕೇಳಿರೋದು. ಸೊ ಬಿಕಾಸ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಈಸಿಲಿ ಅವೈಲಬಲ್. ಸೊ ಈಸಿಲಿ ಅವೈಲಬಲ್ ಆಗಿರೋದಕ್ಕೆ ಅಲ್ಲ. ಸೊ ದಿಸ್ ಈಸ್ ರಾಂಗ್ ಆನ್ಸರ್. ಸೊ ಇಲ್ಲಿ ಫ್ಲವರ್ಸು ಮಾಯ್ಸ್ಟ್ ಆಗಿ ಫ್ರೆಶ್ ಆಗಿ ಇರಬೇಕು ಅಂತ ಅಂದರೆ ಅಲ್ಲಿ ಪ್ಯಾಕಿಂಗ್ ಮೆಟೀರಿಯಲಲ್ಲಿ ಮಾಯ್ಶ್ಚರ್ ಇರಬೇಕಾಗತ್ತೆ. ಲೈವ್ ಪ್ಲಾಂಟ್ಸು ಕೂಡ ಲಿವಿಂಗ್ ಕಂಡೀಷನಲ್ಲಿ ಇರಬೇಕು ಅಂದರೆ ಮಾಯ್ಶ್ಚರ್ ನೆಸಿಟಿ ಇದೆ. ಸೊ ಈ ಮಾಸ್ ಪೀಟ್ ಹೈಗ್ರೋಸ್ಕೋಪಿಕ್ ಇನ್ ನೇಚರ್. ಹೈಗ್ರೋಸ್ಕೋಪಿಕ್ ಮೀನ್ಸ್ ದಟ್ ಹೋಲ್ಡ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದಾಗಿ ಮಾಸ್ ಪೀಟನ್ನು ಫ್ಲವರ್ಸ್ ಸೆಂಡ್ ಮಾಡಲಿಕ್ಕೆ ಹಾಗೂ ಲೈವ್ ಪ್ಲಾಂಟ್ಸನ್ನು ಸೆಂಡ್ ಮಾಡಲಿಕ್ಕೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಸೊ ಹೈಗ್ರೋಸ್ಕೋಪಿಕ್ ಅಂದರೆ ವಾಟರ್ ಹೋಲ್ಡಿಂಗ್ ಆರ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಅಂತ ಹೇಳ್ಬಿಟ್ಟು, ಸೊ ಆರ್ ಎಬಿಲಿಟಿ ಅಂತ ಹೇಳಿ. ಸೊ ಬಿ ಆನ್ಸರ್ ಈಸ್ ಕರೆಕ್ಟ್ ಒನ್. ಸೊ ಯಾವುದು ಕರೆಕ್ಟ್ ಆನ್ಸರು? ಬಿ ಆಪ್ಷನ್. ಸೊ ಇಲ್ಲೇನಿದೆ? ಬಿ ರೆಡ್ಯೂಸ್ ಟ್ರಾನ್ಸ್ಪಿರೇಷನ್ ಅಂತಿದೆ. ದಿಸ್ ಈಸ್ ರಾಂಗ್. And serve as disinfectant. So this is also wrong option. B is the correct answer. Then bryophytes are called amphibians of plant kingdom because. ಸೊ ಈಗಾಗಲೇ ಇದನ್ನು ಕೂಡ ಫಸ್ಟ್ ಪ್ರೀವಿಯಸ್ ಕ್ವೆಶನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈವನ್ ದೋ ದ ಬ್ರಯೋಫೈಟ್ಸ್ ಗ್ರೋನ್ ಆನ್ ದ ಸಾಯಿಲ್, ಮಾಯ್ಸ್ಟ್ ಸಾಯಿಲಲ್ಲಿ ಅಥವಾ ಮಾಯ್ಸ್ಟ್ ರಾಕ್ ಸರ್ಫೇಸ್ ಮೇಲೂ ಕೂಡ ಗ್ರೋ ಆದರೂ ಕೂಡ ಏನಾಗುತ್ತೆ? ಇದು ರಿಪ್ರೊಡಕ್ಷನ್ ಆಗಲಿಕ್ಕೆ, ಸೊ ಗ್ಯಾಮೆಟ್ಸ್ ಫ್ಯೂಸ್ ಆಗಲಿಕ್ಕೆ ದೇ ರಿಕ್ವೈರ್ ವಾಟರ್ ರಿಕ್ವೈರ್ಮೆಂಟ್ ಇರೋದ್ರಿಂದಾಗಿ ವಾಟರಲ್ಲಿ ಅಂದರೆ ಅಕ್ವೇಸ್ ಮೀಡಿಯಮಲ್ಲಿ ಮೇಲ್ ಆ್ಯಂಡ್ ದ ಫಿಮೇಲ್ ಗ್ಯಾಮೆಟ್ ಫ್ಯೂಸಸ್. ಹಾಗಾಗಿ ಬ್ರಯೋಫೈಟ್ಸನ್ನು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿ ಕರೀತಾರೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್.